ಎಕ್ಸೈಟ್ಮೆಂಟ್ ಇತ್ತ ಹೆದರಿಕೆಗೆ ಆಯ್ತು ಸಾಕು. ಹಬೀಬಿ ಕಮ್ ಟು ದುಬೈ. ಗೈಸ್ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ ಡಕ್ 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 ಆತಿತ್ತು, ತೋರ್ಸ್ಕೊಂತಿಲ್ಲ ಅಷ್ಟೇ. ಆರ್ ಸಿ ಬಿಯ ಜೈ ಆರ್ ಸಿ ಬಿ ಅಂದ ಸಾಗಾಯ್ತಾ? ಸಾಕಾಗ್ಲಿಲ್ಲ, ಗಮ್ಮತ್ತಾಯ್ತು. ಸ್ವರ್ಗ ಸ್ವರ್ಗ. ನಾವು ಫಸ್ಟ್ ಬರುವ ಚಾರ್ ಹೋಗ್ವಿ. ನಾನು ಸಹ ಫಸ್ಟ್ ಅವ್ರದ್ದು ಹೇಳ್ಬೇಡ, ಅವ್ರಿಗೆ ಗೊತ್ತಾಗ್ಬಾರ್ದು ನಮ್ಮದು ಫಸ್ಟ್ ಕೋಲ್ಡ್ ಕಾಫಿ. Guys, welcome back to the YouTube channel. ನಮ್ಮದು ಎಪಿಸೋಡ್ 2 ಇದೆ, ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲ ರೆಡಿ, ಗೆಟ್ ರೆಡಿ, ಸೆಟ್ ರೆಡಿ. ತೇಜು ಕಣಂಗೆ ಗಗನ ಸಖಿ ಕಣಂಗೆ ರೆಡಿ ಇದೆ. ಹಾಯ್ ಮ್ಯಾಮ್, ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಲೂಸ್ ಮೋಷನ್. ಇಲ್ಲೇ ಎತ್ತು ಕಡೆ ಮಂಡಿಯಲ್ಲಿ ಎತ್ತು ಕಡೆ ಅಲ್ಲಿ ಒಂದು ತಿಂಬುದು ಒಂದೇ ಮಾಡಿ. ಪುನಃ ತಿಪ್ಪು ಶುರು ಮಾಡಿ. ಗೈಸ್ ಈಗ ಗಂಟೆ ಒಂದಷ್ಟು, ಅದು ಗಂಟೆ 11:20 ಆಯಿತು. ಒಂದು 20 ಮಿನಿಟ್ಸ್ ನಾವು ಹೊರಡುತ್ತೆ, 1/4 ಗಂಟೆಗೆ. 12 ಗಂಟೆ ಚೆಕ್-ಇನ್. ನಮ್ಮ ಫ್ಲೈಟ್ ಇರೋದು 4:45. ಯಾವ ಫ್ಲೈಟ್ ತೇಜು? Emirates A380 Whale of the Sky. ಗೈಸ್ ನಮ್ಮ ಫ್ಲೈಟ್ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಯಾಸೆಂಜರ್ ಫ್ಲೈಟ್ ಎಮಿರೇಟ್ಸ್ 380-800 ಅದ. A380 Airbus 380-800 ಅದು. ಫಸ್ಟ್ ಫ್ಲೈಟ್ ನಮ್ಮ ಎಮಿರೇಟ್ಸ್. ಆರ್ ಯು ಎಕ್ಸೈಟೆಡ್ ಗೈಸ್? YouTube ಸ್ಟೋರಿ ಫುಲ್ ಕಾಸು ಬಂದಿದೆ. ನಂಬ್ತೀರಾ ಅಂತ ಹೇಳ್ತೀರಾ? ಎಂತ ಹೇಳು, ಇನ್ನು ಹಾಕೋದು ಹೊರಟು. ನಮ್ಗೆ ಹೆಂಗೆ ಅನುಭವ ಆಗ್ತೈತಿ ಈಗ? ಅನುಭವ ಇನ್ನು ಹೋಗಿ ಕಾಣ್ಕಿ ಅಲ್ಲಿ. ಎಕ್ಸೈಟ್ಮೆಂಟ್ ಇತ್ತ? ಹೆದರಿಕೆಗೆ ಆಯ್ತು ಸಾಕು. ಒಂದಿಗೆ ಬಾರಲ್ಲ ತಿನ್ನೋದೆಲ್ಲ ಕರ್ಕಿ ಹೋಗ್ತಾ 4 ಗಂಟೆ ಹೊತ್ತಿಗೆ. ತಂದು ರೊಟ್ಟಿ ಅಂದಲ್ಲ, ತಂದು ರೊಟ್ಟಿ ಕರ್ಕಿ ಹೋಯ್ ಆಯ್ತು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ತಂದು ರೊಟ್ಟಿ ಇಸ್ ಔಟ್. ಪ್ಲೇಟ್ ಹಂಗೆ ತೊಟ್ಟೆ ಕೊಡ್ತಾವ ಬರಲ್ಲ ಮತ್ತೆಂತ ಬಾಸ್. ಗೈಸ್ ನಾವು ಈಗ ಏರ್ಪೋರ್ಟ್ ಹಾಪತಿಗೆ ವಿಡಿಯೋ ಮಾಡ್ತೆ. ನಮ್ಮದು ಬಾಸ್ ಬರಲೆ, ಬಾಸ್ ಫುಲ್ ಬಿಸಿ. ಗೈಸ್ ಚೆಕ್ಔಟ್ ಆಗಿದ್ರು, ರೆಡಿ. ಎಕ್ಸೈಟೆಡ್ ಫಾರ್ ದ ಏರ್ ಬಸ್. ನಮಗೆ ಒಂದೇ ಇಪ್ಪದು ಇಮಿಗ್ರೇಷನ್ ಒಂದು ಹೋಟೆಲ್ ರೇಟಿಂಗ್ 6 ಫ್ರೀ ಬೋರ್ಡಿಂಗ್ ಪಾಸ್ ಸಿಕ್ಕರೆ. ಗೈಸ್ ನಾವೀಗ ಏರ್ಪೋರ್ಟ್ ರೋಡ್ ನಿಂತ. ಹಬೀಬಿ ಕಮ್ ಟು ದುಬೈ. मैम इधर जा रहे हो? तेज फुल 90 हो इधर. गाइस टर्मिनल 2 ನಮ್ದು ಎಷ್ಟು ಹುಚ್ಚಿ ತಡ್ಕಮ್ಮ, ಸ್ವಲ್ಪ ತಡ್ಕೊಂಡು ಇಲ್ಲೇ ಮಾಡ್ತೀಯ. ಆರ್ ಸಿ ಬಿಯ ಜೈ ಆರ್ ಸಿ ಬಿ. ಗೈಸ್ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದರೆ ಡಕ್ 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 ಆತಿತ್ತು, ತೋರ್ಸ್ಕೊಂತಿಲ್ಲ ಅಷ್ಟೇ.
ಗೈಸ್ ಏರ್ಪೋರ್ಟ್ ಕಾಣಲ್ಲ ಏರ್ಪೋರ್ಟ್. ಸೆಕ್ಯೂರಿಟಿ ಚೆಕಿಂಗ್ ಆಯ್ತು ಕಾಣಿ. ಹೇಗಿತ್ತು ಹೇಗಿತ್ತು ಏರ್ಪೋರ್ಟ್? ಸ್ವರ್ಗಕ್ಕೆ ಬಂದಾಗ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೇಗೆ ಇನ್ನೇ ಹೇಳ್ಬೋದು ಇಲ್ಲಿ. ಗೈಸ್ ನಾ ಫಸ್ಟ್ ಟೈಮ್ ಹೋಗ್ಬೋದು ಟರ್ಮಿನಲ್ 2ಗೆ. ಟರ್ಮಿನಲ್ 2 ಬಿಟ್ಟು ಏರ್ಪೋರ್ಟಿಗೆ ಬಂದೆ ಫಸ್ಟ್ ಟೈಮ್. ಏರ್ಪೋರ್ಟಿಗೆ ಒಂದು ಫಸ್ಟ್ ಟೈಮ್ ಕಾಣಿ ಹೆಂಗಿತ್ತು ಗೈಸ್. ಪಾಸ್ ಆಯ್ತು. ಇಮಿಗ್ರೇಷನ್ ಡನ್. ಏನಂತ ತೋರಿಸ್ಕೊಡ್ತೇವೆ ಎಂತಕ್ಕೆ ಗೈಸ್ ಇಮಿಗ್ರೇಷನ್ ಎಲ್ಲ ಆಯ್ತು. ಇನ್ನೇನಿದ್ರು ನಮ್ದು A380 ಕಾಯುದಷ್ಟೇ. ಗಂಟೆ 1:12. ಡ್ಯೂಟಿ ಫ್ರೀ ಸಿಕ್ಕತ್ತಿಲ್ಲ. ಡ್ಯೂಟಿ ಫ್ರೀ ಎಣ್ಣೆ ಹೇಗೆ ತಗಂದ್ರೆ ಡ್ಯೂಟಿ ಫ್ರೀ ಇತ್ತು ಗೈಸ್. ಹಿಂಗೆ ಬೀಳೋಣ ಮನೆಗೆ ಹಂಗೆ ಮಾಡ್ರೆ ಗೈಸ್ ಗಂಟೆ 1:15 ಆಯ್ತು. ಈಗ ನಾವು ಡ್ಯೂಟಿ ಫ್ರೀ ಏರಿಯಾಗಿ ಹೋಗಿತ್ತ. ಐ ವಾಂಟ್ ಕ್ಯಾಪಚಿನೋ ಗೈಸ್ ಸ್ಟಾರ್ಬಕ್ಸ್. ಗೈಸ್ ಇದು ಬಾಟ್ಲಿ ಅರ್ಧ ಲೀಟ್ರ್ ಬಾಟ್ಲಿ ನಮ್ಗೆ ಎಷ್ಟು ಹೇಳಿ? 10 ರೂಪಾಯಿ. 150. ಅಣ್ಣ ವಿರಾಟ್ ಕೊಹ್ಲಿ ಕುಡಿಯೋ ಫೀಲ್ ಸಿಗ್ತಾ ಉಂಟಿದೆ. ಬ್ಯಾಟಿಂಗ್ ಮಾಡ್ಕೊಂಡು ವಿರಾಟ್ ಕೊಹ್ಲಿ ಕೊಡಲ್ಲ ಗೈಸ್. ಇದು ಬಾಟ್ಲಿ ಎಷ್ಟು ಗೊತ್ತಾ ರೇಟ್? ಚೂರು ಕೊಡಿತ್ತು ಕೆಳ ಬಿತ್ತು 10 ರೂಪಾಯಿ ಬಿತ್ತು. 10 ರೂಪಾಯಿ 150 ರೂಪಾಯಿ ಆ ಬಾಟ್ಲಿ. ಏನಂತ ಮರಸಿ ಟೈಮಿ ಹಾಕದ ಅಲ್ಲ ಟೈಮಿ ಕಣಿ ಹೆಂಗೆ ಹಾಕಿ ಗೈಸ್ ಎಲ್ಲ ಹೈಂಟ್ ಕಣಿದ್ದೀರ. ಸ್ವಲ್ಪ ಗೆಲ ಆಯ್ತು. ಸೀಲಿಂಗ್ ಕಣಿ ಸೀಲಿಂಗ್ ಸಕ್ಕಿಲ್ಲ ಗೈಸ್. ನಮ್ಮ ಹೆಣ್ಣಿಂದ ಫೋಟೋ ಶೂಟ್ ಆಗ್ತಾಯಿತ್ತು ಕಣಿ. ಮುಸ್ತಫಾ ಅಂದ ಸಾಗಾಯ್ತಾ? ಸಾಕಾಗ್ಲಿಲ್ಲ, ಗಮ್ಮತ್ತಾಯ್ತು. ಗಾಲಿ ಗಾಳಿ ಇನ್ನು ಇರ್ತಾರೆ ಫ್ಲೈಟ್ ಹಂಗೆ ಹೋಗ್ಬೇಕು. ಫಸ್ಟಿಗೆ ಬಂದದಲ್ಲ ಮಾರ್ರೆ, ನೋಡು ಗೈಸ್ ಕೆಳಕಣಿ ಫಾಲ್ಸ್. ಸ್ವರ್ಗ ಸ್ವರ್ಗ. Oh my god. ಫುಲ್ ಹೆವಿ ಇತ್ತು. ಗೈಸ್ ನಾವೀಗ ನಮ್ಮ ಗೇಟ್ C5 ಗೇಟಿಗೆ ಬರ್ತಿತ್ತು. C5 2 ಮಿನಿಟ್ಸ್ 4:45 ಇಳಿತಲ್ಲ. C5 C6 ಸರಿಯಾದ ಸಮಯ, ಕರೆಕ್ಟ್ ಟೈಮಿಂಗ್, ಆನ್ ಟೈಮ್ ಇತ್ತು ನಮ್ಮ ಫ್ಲೈಟ್. ಗೈಸ್ ಇದು ಬಿದ್ರೆ ಅಂತ ನಂಗೆ ಗೊತ್ತಿಲ್ಲ. ಈಗ ಬಿದ್ರಲ್ಲ ಮರ ಯಾವುದು ಮರದ್ದು ಯಾವ್ದು ಹೇಳ್ತೀರಿ ನೀವೀಗ? ಪೈಪ್ ಅಂತ ಪೈಪ್ ತರ ಇದು ಪೈಪ್ ಇದು ಇದೇನೋ ಅಲ್ಲ. ಇದರಲ್ಲಿ ಗಂಟೆ 2 ಆಯಿತು. ಈಗ ಇನ್ನು 2 ಗಂಟೆ ಎಲ್ಲ ಶಾಪಿಂಗ್. ಎಂತ ಬೇಕು ಶಾಪಿಂಗ್ ಮಾಡ್ಲಿಕ್ಕಿಲ್ಲ. ರೇಟ್ಗೆ ಎಂಟ್ರು ತಲೆ ತಿರುಗತ್ತೆ ಮಾತ್ರ. ನೀವು ಕೇಂದ್ರಲ್ಲ ಅರ್ಧ ಲೀಟ್ರ್ ನೀರಿಗೆ 150 ರೂಪಾಯಿ. ಗೈಸ್ ಆನಿ ಗಾಣಿ ಆನಿ ಮೈಸೂರು ಆನೆ. ಫೈನಲಿ ನಾವು ಸ್ಟಾರ್ಬಕ್ಸ್ ಬಂದಿತ್ತು ಸ್ಟೇಜ್ಗೆ. ಕ್ಯಾಪುಚಿನೋ ಕೋಲ್ಡ್ ಕಾಫಿ ಏನು ಅಲ್ಲಿ ತಗೋ ಇಲ್ಲಿ ತಗೋ. ಫೈನಲಿ ಎಂತಾಯ್ತು ಎಂತಾಯ್ತು ಗೈಸ್ ಎಲ್ಲ ನಮ್ದು ಒಂದು ಕೋಲ್ಡ್ ಕಾಫಿ ತಗಂತ 567 ಪ್ರೈಸ್. How much price? 567. Big one. Let me check. 567. ಸೋಡ್ ಮೇಲೆ ಬಂದು ಹೇಳ್ತಿದ್ದ ಫುಲ್ ಪೈಸೆ ಬಂದು ಹೇಳ್ತಿದ್ದ. ಆಯ್ತು ಮಾರ ಬರ್ಬಾದಾಯ್ತು ಮಾರು. I lost my 600 bucks. ಇದೆಲ್ಲ ಅವನಿಗೆ ಯಾರು ಇಲ್ಲ. ನಾ ಫಸ್ಟ್ ಬರುವ ಸ್ಟಾರ್ಬಕ್ಸ್. ನಾನು ಸಹ ಫಸ್ಟ್ ಇದು ಮಾತಾಡಿಕೊಂಡ್ರಿಲ್ಲ. ಪುಟ್ ಸಮ್ ವೆನಿಲಾ ಅಂತ ಕ್ಯಾರಮಲ್ ಐ ಥಿಂಕ್ ಚಾಕ್ಲೇಟ್ ಮಾಡೋರು ಚಾಕ್ಲೇಟ್ ನೋ ವೆನಿಲಾ ನೋ ಕ್ಯಾರಮಲ್ ಪ್ಲೀಸ್.
लाती लायक आता 560 આવે ओके 560 था तको ವಾ ಕಿವಿಯಲ್ಲಿ ನೋವು ಶುರು ಆಯ್ತು ಮಾರೆ ವಾ ಗೈಸ್ ಗಂಟೆ 3 ಆಯ್ತು ಬಂದಿತ್ತು 2 ಆಯ್ತು ಕೋಲ್ಡ್ ಕಾಫಿ ತಗೊಂಡು ಕೋಲ್ಡ್ ಕಾಫಿ ಹಾಂ ಯಸ್ವಿನ್ ಗೋ ಗೋ ಥ್ಯಾಂಕ್ ಯು let me try let her try first तेजस्विनी करेक्ट बरेದು okay only you go and talk in English only okay I will take one photo okay ಇಂಗ್ಲಿಷ್ ತಗೊಂಡು ಹಾತ್ ಅವ್ರ ಹೇಳ್ಬೇಡ ಅವ್ರಿಗೆ ಗೊತ್ತಾಗ್ಬಾರ್ದು ಇದು ನಮ್ಮದು ಫಸ್ಟ್ ಕೋಲ್ಡ್ ಕಾಫಿ ನಾವು ಟ್ರೈ ಮಾಡಿ ನಾವು ಲೈಕ್ ಎವ್ರಿ ಡೇ ನಾವು ಕುಡಿಯೋದು you drink casually ಅದೆಲ್ಲ ಒಬ್ಬ ಇದ್ದಾನೆ don't overact ನಾನು ನನ್ನ ಹೆಸರು ಹೇಳುವ ಬೀಳ್ಬೇಕಿತ್ತು ಕೆಳಗೆ ಮತ್ತೆ ಸ್ಟೇಜಿನಿಗೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ don't overact okay see ಮೆಲ್ಲ ಮೆಲ್ಲ ಅಲ್ಲ ನಾವು ಕುಡಿಯೋದಾಗಿ ಮಾಡಬಾರ್ದು ಡೈಲಿ ಕುಡಿಯೋದು ರಾತ್ರಿ ನಿದ್ರೆ ಬರ್ತಾಳೆ ಅಂತ ಹೇಳಿ ಕುಡಿದ್ರೆ ನೋಡೋದು ಹೊರಕ್ಕೆ ಸ್ವಲ್ಪ ಇಲ್ಲ ಗೈಸ್ 500 ರೂಪಾಯಿಗೆ ಒಂದು 50 ಚಾ ಕುಡಿತು ಊರಂತ ಅದು ಡೈಲಿ ಕುಡಿತಾ ಇಲ್ಲ 500 ರೂಪಾಯಿಗೆ ಎಷ್ಟು ಚಾ ಕುಡಿಬೋದು 50 ಚಾ ಕುಡಿಬೋದು 10 ರೂಪಾಯಿ 50 ಜನಕ್ಕೆ ಚಾ ಕುಡಿಸ್ಬೋದು ಕಡೆ ನಾನಿಲ್ಲಿ ಒಂದು ಸ್ವಲ್ಪ ಇಲ್ಲಿ 560 ಸಾವೆ ಅಂದೆ ಹೋಯ್ತು ಸ್ವಲ್ಪ ಸೆಲ್ಫಿ ವಿಡಿಯೋ ಮಾಡ್ತಾರೆ ಕೈ ಗೈಸ್ ಅಂದಿ ಕಾಣ ಹನ್ನೆರಡು ಈಗ ನಾ ಇಟ್ಕೊಂತೆ ಕೊಡು ಹಾಗೆ ನಾರ್ಮಲ್ ಇರ್ಬೇಕು ನಾವು ಕ್ಯಾಶುವಲ್ ನಾರ್ಮಲ್ ಮಾತಾಡಿ ಆಂಗಲ್ ಸರಿ ಹನ್ನೆರಡಲಿಕ್ಕಿಲ್ಲ ಮಾತಾಡಿ ಒಳ್ಳೆ ಟೇಸ್ಟ್ ಒಳ್ಳೆ ಇದು ಎಂತ ಗೊತ್ತಾ ಸಣ್ಣ ಸಣ್ಣದು ವಿಡಿಯೋ ಮಾಡಿ ಎಲ್ಲ ಕಳಿಸಾಯ್ತಾ ಈಗ ಒಂದು ಫಸ್ಟ್ ಒಂದು ಬೋರ್ಡಿಂಗ್ ಪಾಸ್ ಒಟ್ಟಿಗೆ ಒಂದು ನಂಗೆ ವಿಡಿಯೋ ಮಾಡ್ತಿರೋದು ನೆನಪಾಯ್ತು ನಾನು ಹೇಳ್ತೀನಿ ಬೋರ್ಡಿಂಗ್ ಪಾಸ್ ಒಂದು ಫೋಟೋ ಫಸ್ಟಿಗೆ ಇದನ್ನ ಇಟ್ಕೊಳ್ತೇನೆ ನಾನು ಹೀಗೆ ನೀ ಕೇಳಲ್ಲಿ ಕೈಯಲ್ಲಿ ಒಂಥರ ಹೋಗುವ ಅಲ್ಲಿಗೆ ಹೋಗುವ ಖಾಲಿ ಗ್ಲಾಸ್ ಕೊಡ್ತಾರ ನಂಗೊಂದು ಇದಕ್ಕೋ ಲಾಸ್ಟಿಗೆ ಅಲ್ಲವಾ ಓಕೆ ಅಲ್ಲಿ ಫೈಟ್ ಒಳಗೆ ಹೋಗುವ ಈಗ ಬಿಲ್ ಇಟ್ಕೊಳ್ಳಿ ಸರ್ ಕ್ಯಾನ್ ಐ ಟೇಕ್ ದಿಸ್ ವಿತ್ ಮೀ ಸರ್ Sure. Let's go. Guys, now we are witnessed lost $600 for this coffee. Only. ಬಿಸಿ ಉಂಟು ಖುಷಿ ಮಾಡ್ತದೆ ಖುಷಿ ಇದೆ ಪಾಡಿ ಈಚೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಪುನಃ ನಿಮಗೆ ಸ್ಟಾರ್ ಬಾಕ್ಸ್ ತಗೊಂಡು ಹೋದ್ ಒಳ್ಳೆ ಅಮ್ಮನಂತೆ ಅಮ್ಮನ ಹತ್ರ ಹೋಗಿ ಕುಡ್ತೇನೆ ಇಲ್ಲಿ ಕೊಡ್ಲಿ ಇಲ್ಲಿ ನಾನು ಕ್ಯಾಶುವಲ್ ಆಗಿ ಕುಡಿಕಲ್ಲ ಎಲ್ಲಿ ವಿಡಿಯೋ ಮಾಡ್ತೇವೆ ಕುಡಿತು ಸೂರಿ ಹೇಗಿತ್ತು Guys, let me try Guys, let me try this. First time I am trying Starbucks coffee with the entire caramel. ಐಸ್ ಕ್ರೀಮ್ ಒಳ್ಳೆದು How was it? It's very good, no? But not worth the $600. But it's not worth for $600. Hi guys. ಇದು ಒಳ್ಳೆ ಫೋಟೋ ಬರ್ತದೆ ಹೀಗೆ ವಾಕ್ ಮಾಡೋದು ಅಂತ ತೆಗೆದಿದ್ದು ಹೀಗೆ ಕೈ ಹಿಡ್ಕೊಂಡು ವಿಡಿಯೋ You want Starbucks coffee? ಇದು Flight ಬಂದಾಯ್ತಾ? ನಿದ್ದೆ ಆಯ್ತಾ Flight ಬಂತು. ನಿದ್ದೆ ಮಾಡಿರಾ ಇಲ್ಲವೇ Sound gun flight. ನಿದ್ದೆ ಆಯ್ತಾ ಕಾಫಿ ಒಂದು 300 ರೂಪಾಯಿ 300? ಅಲ್ಲ ಇನ್ನು ಸ್ವಲ್ಪ ಚೂರು ಜಾಸ್ತಿ. 300 ರೂಪಾಯಿಗೊಂದು ಜಾಸ್ತಿಯಾ ಚೂರು ಜಾಸ್ತಿ. ಜಾಸ್ತಿ ಅಲ್ಲ ನಾನು ಚಾ ಮಾಡಿ ಕೊಡ್ತೀನಿ ಡಬಲ್ ಚಾ ಹುಡಿ ಸಕ್ಕರೆ ತಗೊಂಡು ಅಮ್ಮ ಡಬಲ್ ಇಂಟು 2 600 ರೂಪಾಯಿಗೆ ಮರಲ ನಿಮಗೆ Just $600. ಬಿಗ್ ಅಂತ ಜಸ್ಟ್ $600 ಈ ಉಂಗಕ್ಕೆ ಬಿಸಾಡಿ ಬಂದಿವೆ ಇಲ್ಲಿ ಬಂದು ಕೂತಿದ್ದಾನೆ ದುಡ್ಡಿನ ನೋಡಿ ತೋರಿಸ್ಕೊಂಡು ಹೌದು ರಿಯಲ್ ಎಸ್ಟೇಟ್ ಅಲ್ಲ ಅಪ್ಪ ಅಂದಾಗ ಅಪ್ಪ ಕೇಳು ನನ್ನ ಗೈಸ್ ಅಲ್ಲಿ ಇಮಿಗ್ರೇಷನ್ ಅನ್ಕೊಂಡ್ರೆ ಎಂತ ಬಿಸ್ನೆಸ್ ಅನ್ಕೊಂಡ್ರೆ ನಮ್ದು ರಿಯಲ್ ಎಸ್ಟೇಟ್ ಅಂತ ಹೌದು ಅಷ್ಟಿದೆ ನಾನು ಇನ್ನೊಂದು ದೊಡ್ಡ ಮನ್ನ ಎದಕ್ಕಿಂತ ನೋಡಿಲ್ಲ ಕಾರ್ಗೋಲ್ಲಿ ಹೋಗ್ಬೇಕು ಅಷ್ಟೇ ಕಾರ್ ಕೊಂಡೋಗಿ ಇದೇ ದೊಡ್ಡ ಮನವ ಅದೇ ಹಾಪದೆ ಹೆಂಗಿವೆ Neat. Guys, we are entering the boarding
gates. Oh, you see the Runway aside. ಗೈಸ್ ಗಂಟೆ 3 ಆಯಿತು. 2:50 ನಾವು ಎಂತ ಇದೆ ಬೋರ್ಡಿಂಗ್ ಗೇಟ್ ತನಕ ಆಯಿತು. ರನ್ವೇ ತೋರಿಸ ನಮ್ಮಲ್ಲಿ ಸಣ್ಣದು ಗಾರ್ಡನ್ ಆಯಿತು. ಅದರಿಂದ ಅಷ್ಟು ಸಣ್ಣ ಸಣ್ಣ ಮನೆ ನಮ್ಮ ದೊಡ್ಡದು ಬರ್ತಲ್ಲ ಈಗ ದೊಡ್ಡ ಬೋಟ್ ನಂಗೆ ನಿದ್ದೆ ಬರ್ತಿತ್ತ. ಇನ್ನೊಂದು ಕಾಫಿ ಬೇಕಂದ್ರೆ ಇನ್ನೊಂದು $600 ಬೇಕು. ಮುಂದುವರಿಸುವ ಮೂಲಕ ಬೋರ್ಡಿಂಗ್ ಸಮೂಹ ಸರದಿಯಲ್ಲಿರುವ ಸಿಗ್ನೇಚರ್ಸ್ ಸ್ಟಾರ್ ಅಲಯನ್ಸ್ ಬೋರ್ಡ್ ಸದಸ್ಯರು ಮತ್ತು ಬಿಸಿನೆಸ್ ವರ್ಗದ ಎಲ್ಲ ಪ್ರಯಾಣಿಕರನ್ನು ಬೋರ್ಡಿಂಗ್ ಮುಖಾಂತರ ವಿಮಾನವನ್ನು ತಲುಪಲು ವಿನಂತಿಸಿಕೊಳ್ಳುತ್ತೇನೆ. ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಮಾತಾಡೋದು 2 ಮಾತಿಲ್ಲ. ಇಮಿಗ್ರೇಷನ್ ಎಲ್ಲ ನಮ್ಗೆ 10 ನಿಮಿಷ ತಗೊಂಡಿದ್ದು ಅಷ್ಟೇ. ಬೆಂಗಳೂರು ಏರ್ಪೋರ್ಟ್ ಬಗ್ಗೆ 2 ಮಾತಿತ್ತ ಎಂತ ಯಾರು ನನ್ನ ಇಂಜಿನಿಯರಿಂಗ್ ಬಿಲ್ಟ್ ಮಾಡಿದಾನಲ್ಲ ಸೂಪರ್ ಕ್ರೇಜಿ. ಇಮಿಗ್ರೇಷನ್ ಮತ್ತು ರೆಸ್ಟ್ ರೂಮ್ಸ್ ಸ್ಪೀಡ್ ಸೂಪರ್ ಸ್ಪೀಡ್. ನಾವು ಫಸ್ಟ್ ಟೈಮ್ ಅಂತ ಎನಿಸ್ಲೇ ಇಲ್ಲ. ನಾವು ಬಂದು ಒಳ್ಳೆ ಫುಲ್ ಈಸಿ. ನಾವು ಫಸ್ಟ್ ಟೈಮ್ ಅನ್ನಲಿ ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ ಆದಂಗೆ ಎಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿ ಅವ್ರದ್ದು. ನಾನು ಎಷ್ಟು ಕಷ್ಟ ಇತ್ತೇನೋ ಅಂತ ಎಣಿಸಿದೆ. ಇದು 10-15 ನಿಮಿಷದೊಳಗೆ ಎಲ್ಲ ಆಯ್ತು. ಅದೆಲ್ಲ ಎಂತ ಕೇಂದ್ರ ಎಲ್ಲರೂ ಹೇಳ್ತಾರೆ ಎಲ್ಲೆಲ್ಲ ಬೈಕ್ ಇದ್ರೆ ಇಲ್ಲ ಅದು. ಅದಕ್ಕೆ ಎಂತೆಲ್ಲ ಚೆಕಿಂಗ್ ಇತ್ತ ಹೋಗ್ಲಿಕ್ಕೆ ಉಂಟು ಎಂತೆಲ್ಲ ಎಲ್ಲ ಗೊತ್ತಿಲ್ಲಲ್ಲ. ಈಗೆಲ್ಲ ಬೋರ್ಡ್ ಉಂಟಂದ್ರೆ ನಾನು ಒಬ್ಳೆ ಬಂದು ಹೋಗ್ಬೋದು. ಆ ಥರ ಉಂಟು ಬೋರ್ಡ್ ಎಲ್ಲ. 1-2 ಸಲ ಬಂದರೆ ಹೋಗ್ಬೋದು. ನಮ್ಮ ಸುಧಾರ್ ಬಸ್ ಮಣಿಕಂಠ ಹೋದೆಲ್ಲ ರೆಸ್ಟ್ ರೂಮ್ಸ್ ಕ್ಲೀನ್ ರೆಸ್ಟ್ ರೂಮ್. ಅದು ರೆಸ್ಟ್ ರೂಮ್ ಉಂಟು. ಬಾ ಇದು ಎಂತ ಹೇಳೋದು ಬಿದ್ದು ಹೊರಳಾಡ್ಬೋದು ಅಷ್ಟು ಕ್ಲೀನ್ ಉಂಟು. ಫಸ್ಟ್ ಡೇ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾಳೆಯಿಂದ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬೆಳಿಗ್ಗೆ ಫ್ಲೈಟ್ ಒಂದು ಮಧ್ಯಾಹ್ನ ತೆಗಿದ್ರೆ ಒಳ್ಳೆ 1 ಗಂಟೆ ಫ್ಲೈಟ್ ಇದ್ದರೆ ನಾವೊಂದು 11 ಗಂಟೆಗೆ ಬಂದು ಸಾಕು. ಇನ್ನೀಗ ಫ್ಲೈಟ್ ಒಳಗೆ ಕುಕ್ಕಂದೊಂದು ಇತ್ತೀಗ ಫ್ಲೈಟ್ ಬಿಡ್ಚು. ನಾಳೆ ಎಲ್ಲ ಬ್ಲಾಗ್ ಎಲ್ಲ ಕಾಣಿ ಮಾಡಿ ಎಲ್ಲ ಹಾಕೊಂಡು ಸಪೋರ್ಟ್ ಮಾಡಿ.